ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಡಿಸೈನ್ಸ್. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ಆದರೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ಮೊದಲಿಗೆ ತೋರಿಸ್ತೀನಿ ನೋಡಿ. ಹೆಮ್ಮಿಂಗ್ ನೀಡಲ್ಗೆ 4 ರೌಂಡ್ಸ್ ದಾರ ಸುತ್ತಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ 4 ರೌಂಡ್ಸ್ ಸುತ್ತಿದ್ರೆ 8 ರೌಂಡ್ಸ್ ಆಗುತ್ತೆ ಟೋಟಲ್ ಆಗಿ. ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ, ಸ್ಯಾರಿ ಬ್ಲ್ಯಾಕ್ ಇರೋದ್ರಿಂದ ಮೈಸೂರು ಸಿಲ್ಕ್ ಸ್ಯಾರಿ. ನೋಡಿ, ನೀಡಲ್ಲು ಈ ಥರ ಕೆಳಗಡೆಯಿಂದ ಈ ಥರ ಮೇಲೆ ಚುಚ್ಕೋಬೇಕು ಫ್ರೆಂಡ್ಸ್. ಚುಚ್ಕೊಂಡು ನೀಡಲ್ಲು ಈ ಥರ ನೀಟಾಗಿ ನಿಧಾನಕ್ಕೆ ಎಳ್ಕೊಳ್ಳಿ. ಎಳ್ಕೊಂಡಿದ್ದಾದ್ಮೇಲೆ ಹಿಂದ್ಗಡೆ ಸ್ವಲ್ಪ ದಾರ ಈ ಥರ ಇಷ್ಟು ಬಿಟ್ಕೊಂಡಿರಬೇಕು. ಇದಾದ್ಮೇಲೆ ಒಂದು 2-3 ನಾಟ್ ಹಾಕ್ಕೋಬೇಕು. 1 2 3 4 ಈ ಥರ 3-4 ನಾಟ್ಸ್ ಹಾಕ್ಕೊಂಡು ಮತ್ತೆ ಇದನ್ನ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಮೆಟೀರಿಯಲ್ಸ್ ಆದರೆ ಈ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಕ್ರಿಸ್ಟಲ್ ಥರ ಇದೆ, ಚೆನ್ನಾಗಿದೆ ಈ ಬೀಡ್ಸು. ಸ್ವಲ್ಪ ದಪ್ಪದ ಬೀಡು ಮತ್ತು ಈ ಸೈಜ್ ಬೀಡ್ಸ್, ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ. ಈ 2 ಬೀಡ್ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಟೆಸಲ್ಸ್ ರೆಡಿ ಮಾಡಿಟ್ಟಿರೋ ಟೆಸಲ್ಸ್ ಆದರೆ ತೊಗೊಂಡಿದ್ದೀನಿ. ಈ ಥರ 2 ಕಲರ್ಸ್ ರೆಡಿ ಮಾಡ್ಕೊಂಡಿದ್ದೆ ಟೆಸಲ್ಸು. ಆ 2 ಕಲರ್ಸು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾಟ್ ಹಾಕ್ಕೊಂಡಿದ್ವಲ್ಲ ಫಸ್ಟ್ ಥ್ರೆಡ್ಡು, ಅದಕ್ಕೆ ನೋಡಿ ಮೊದಲಿಗೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಇದು ಮಾಮೂಲಿ ನಾನು ತೋರಿಸ್ನಲ್ಲ, ಫಸ್ಟ್ ಒಂದು ಬೀಡು, ಆ ಬೀಡು ಒಂದು ಬೀಡ್ ಹಾಕ್ಕೊಂಡು ನೋಡಿ ಇದು ಸ್ಯಾರಿವರೆಗೂ ತಗೊಂಡೋಗೋಣ. ಈಗ ಮತ್ತೆ 4 ಬೀಡ್ಸ್ ಹಾಕ್ಕೊಳ್ಳೋಣ ಇದೇ ಸೈಜ್. 1 2 3 4 ಬೀಡ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 4 ಬೀಡ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಈ 4 ಬೀಡ್ಸ್ನು ಇಲ್ಲಿ ಸ್ಯಾರಿವರೆಗೂ ತಗೊಂಡು ಮತ್ತೆ ನೋಡಿ ಒಂದು ಸಿಂಗಲ್ ಒಂದು ಬೀಡಲ್ಲಿ ನೀಡಲ್ಲು ಫಸ್ಟ್ ಒಂದು ಬಿಟ್ಬಿಟ್ಟು ಸೆಕೆಂಡ್ ಒಂದು ಬೀಡಲ್ಲಿ ಸ್ಮಾಲ್ ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ತಗೊಳ್ಳೋಣ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಬೀಡು ಮಾಮೂಲಿ ಆ ಬೀಡನ್ನ ಹಾಕ್ಕೊಂಡು ಇದೇ ಥರ ತಗೊಳ್ಳೋಣ ಫ್ರೆಂಡ್ಸ್. ತಗೊಂಡಿದ್ದಾದಮೇಲೆ ನಮಗೆ ಸ್ವಲ್ಪ ಸ್ಪೇಸು ಬೀಡ್ಸ್ಗಾದರೆ 2 ಬೀಡ್ಸ್ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಚುಚ್ಕೊಂಡು ಇವಾಗ ಇದನ್ನ ಮಾಡೋದು ಏನು ಬೇಡ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳೋಣ. ನಾಟೆಲ್ಲ ಏನು ಬೇಡ, ಹಾಗೆ ಈ ಥರ ಬೀಡ್ಸ್ಗೆ ಇದು ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ಟೆಸಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಟೆಸಲ್ಸ್ ಒಂದು ತಗೊಂಡು ನೋಡಿ ಫ್ರೆಂಡ್ಸ್ ಈ ಥರ ನೀಡಲ್ಗೆ ಹಾಕ್ಕೊಂಡು ಈ ಟೆಸಲ್ಸ್ನ ನೀಟಾಗಿ ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಮತ್ತೆ ಈಗ ಇನ್ನೂ ಒಂದು ಬೀಡ್ ಹಾಕ್ಕೋಬೇಕು. ನೋಡಿ ತುಂಬ ಈಸಿ ಫ್ರೆಂಡ್ಸ್, ಎಲ್ಲರೂ ಮಾಡ್ಬೋದು ಆರಾಮಾಗಿ. ಬಿಗ್ನರ್ಸ್ಗಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಮತ್ತೆ ಬೀಡ್ಸ್ಗೆ ಎಷ್ಟು ಬೇಕು, ಟೆಸಲ್ಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಡಲ್ಲಿ ಈ ಥರ ಚುಚ್ಕೊಂಡು ನೀಟಾಗಿ ಎಳ್ಕೊಂಡು ಮತ್ತೆ ಇವಾಗ ಇದೇ ಬೀಡಲ್ಲಿ ನೀಡಲ್ಲೂ ಮತ್ತೆ ಈ ಥರ ವಾಪಸ್ ಬರಬೇಕು ಫ್ರೆಂಡ್ಸ್. ಈ ಥರ ವಾಪಸ್ ಬಂದಿದ್ದಾದಮೇಲೆ ಮತ್ತೆ ಹೀಗೆ 4 ಬೀಡ್ಸ್ ಹಾಕ್ಕೊಳ್ಳೋಣ ಸ್ಮಾಲ್ ಸೈಜ್ದು. ತೋರಿಸ್ತೀನಿ ನೋಡಿ. 1 2 3 4 ಈ ಥರ. ಹೊಸದಾಗಿ ಕಲಿಯೋರ್ಗಂತೂ ನಾನು ಮೊನ್ನೆ ಎಲ್ಲ ಟೆಸಲ್ಸ್ ವೀಡಿಯೋನೇ ಹಾಕಿದ್ದೀನಿ. ಟೆಸಲ್ಸ್ ಹೇಗೆ ಮಾಡೋದು ಅಂತ ಒಂದ್ಸರಿ ಟೆಸಲ್ಸ್ ವೀಡಿಯೋ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿ ಇದೆ ಟೆಸಲ್ಸ್ ರೆಡಿ ಮಾಡ್ಕೊಳ್ಳೋದು. ಆ ಥರ ಟೆಸಲ್ಸ್ ರೆಡಿ ಆದಮೇಲೆ ಈ ಥರ ತುಂಬ ಬ್ರೈಡಲ್ ಸ್ಯಾರಿ ಕುಚ್ಚಸ್ ಎಲ್ಲ ನೀವು ಹಾಕ್ಕೋಬೋದು. ಅಷ್ಟು ಈಸಿ ಮೆಥಡ್ ಇದೆ. ಹೊಸದಾಗಿ ಕಲಿಯೋರ್ಗಂತೂ ನಮ್ಮ ಪೇಜ್ ಜಾಸ್ತಿ ಅಂದರೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಎಲ್ಲ ಇಷ್ಟು ಈಸಿ ಮೆಥಡ್ಸ್ ಯಾರು ಹೇಳ್ಕೊಡಲ್ಲ ಫ್ರೆಂಡ್ಸ್, ತುಂಬ ಈಸಿ ಇದೆ. ನೋಡಿ ಆರಾಮಾಗಿ ಎಲ್ಲರೂ ಕಲೀರಿ ಫ್ರೆಂಡ್ಸ್. ಅಟ್ಲೀಸ್ಟ್ ನಿಮ್ಮ ಸ್ಯಾರೀಸ್ಗಾದರೂ ನೀವು ಹಾಕ್ಕೋಬೋದು, ಅಷ್ಟೇ ಈಸಿ ಇದೆ. ನಾವು ಔಟ್ಸೈಡ್ ಬೇರೆಯವ್ರಿಗೆ ಹಾಕ್ಕೊಡೋಕ್ಕಾಗಿಲ್ಲ ಅಂದರೂ ನಮ್ಮ ಓನ್ ಸ್ಯಾರೀಸ್ ಆದರೂ ನಾವು ಹಾಕ್ಕೋಬೋದಲ್ಲ ಫ್ರೆಂಡ್ಸ್. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಸೇಮ್ ಒಂದಾದಮೇಲೆ ಮತ್ತೆ ಟೆಸಲ್ಸ್ ಹಾಕ್ಕೋಬೇಕು. ಟೆಸಲ್ಸು ಈ ಥರ ತಗೊಂಡು ಮತ್ತೆ ಈಗ ಇನ್ನೊಂದು ಬೀಡು ಈ ಥರ ಹಾಕ್ಕೊಂಡು ಅದಕ್ಕೂ ಅಷ್ಟೇ ಸ್ಪೇಸು ಫಸ್ಟ್ ಒಂದಾದ್ರೆ ನಾವು ಸ್ಪೇಸ್ ಎಷ್ಟು ಬಿಟ್ಕೊಂಡಿರ್ತೀವೋ ಅದೇ ಸ್ಪೇಸ ಬಿಟ್ಕೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್. ತುಂಬ ಮತ್ತೆ ಗ್ಯಾಪ್ ಜಾಸ್ತಿ ತೊಗೊಳ್ಳೋದು ಕಮ್ಮಿ ತೊಗೊಳ್ಳೋದು ಆ ಥರ ಮಾಡಬೇಡಿ. ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ, ಗ್ಯಾಪ್ ತುಂಬ ಜಾಸ್ತಿ ಏನಾದ್ರು ತೊಗೊಂಡ್ಬಿಟ್ರೆ ನಿಮಗೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ರಿಂಕಲ್ಸ್ ಬಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಫಿನಿಶಿಂಗು. ಹಾಗಾಗಿ ರಿಂಕಲ್ಸ್ ಬರ್ದಂಗೆ ನೋಡ್ಕೊಳ್ಳಿ. ಮತ್ತು ಸೇಮ್ ಅದೇ ಥರ ಈಗ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 4 ಬೀಡ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಈ ಥರ ಟೈಟ್ ಇಲ್ಲಿವರೆಗೂ ತೊಗೊಳ್ಳಿ, ನೀಟಾಗಿ ಗ್ಯಾಪ್ ಬಿಡ್ದಂಗೆ. ಮತ್ತು ಈ ಒಂದು ಬೀಡಲ್ಲಿ ನೀಡಲ್ಲೂ ಈ ಥರ ವಾಪಸ್ ತೊಗೊಳ್ಳಿ. ನೋಡಿ ಇಷ್ಟೇ ಅಷ್ಟೇ ತೊಗೊಂಡಿದ್ದಾದ್ಮೇಲೆ ಮತ್ತೆ ಈಗ ಇನ್ನೊಂದು ಬೀಡ್ ಹಾಕಿ
ಇದನ್ನು ಅಷ್ಟೇ ನೀಟಾಗಿ ಇಲ್ಲಿಗೆ ತಗೊಂಡೋಗಿ ನಾವು ಎಷ್ಟು ಗ್ಯಾಪ್ ಹೋದರೆ ನಾವು ಫಸ್ಟು ಇದು ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೆ ಸೇಮ್ ಚುಚ್ಕೊಂಡು ನೀಡಲು ಈ ಥರ ಹೇಳ್ಕೋಬೇಕು. ನಿಮ್ಗೆ ಏನಾದ್ರು ಗ್ಯಾಪ್ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಎಷ್ಟು ಗ್ಯಾಪ್ ಇಟ್ಕೊಂಡಿರೋ ಅಷ್ಟೇ ಗ್ಯಾಪ್ ಬೇಕಾದರೆ ಒಂದು ಏನಾದ್ರು ಮಾರ್ಕ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬ್ರೈಡಲ್ ಆಗಿರುತ್ತೆ. ಈ ಕುಚ್ಚು ಫಿನಿಶ್ ಆದಮೇಲೆ ಫೈನಲ್ ಲುಕ್ ಆದರೆ ನಿಮ್ಗೆ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಈಸಿ ಮೆಥಡು, ಇಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟು ಈಸಿ ಇದೆ. ಬೀಡು ಎಲ್ಲ ಇದೆಯಲ್ಲ, ತುಂಬ ಒಂಥರ ಹೋಲ್ಸ್ ಎಲ್ಲನೂ ಸ್ಯಾರಿಗೆ ಜಾಸ್ತಿ ಬೀಳಲ್ಲ. ಮೊದಲೇ ಇದೇ ಥರ ಹಾಕ್ಕೊಂಡ್ರೆ ಬೇಬಿ ಕುಚ್ಚೋದೆಲ್ಲ ಆದರೆ ಹೋಲ್ಸ್ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತಲ್ಲ ಫ್ರೆಂಡ್ಸ್. ಇದಾದರೆ ನೀಟಾಗಿ ಇದೇ ಥರ ಇರುತ್ತೆ. ಅದಾದಮೇಲೆ ಮತ್ತೆ ಸೇಮ್ 1 2 3 4 ಬೀಡ್ಸ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ಹೇಳ್ಕೊಂಡು ಮತ್ತು ಈ ಸಿಂಗಲ್ ಒಂದು ಬೀಡಲ್ಲಿ ನೀಡಲು ಈ ಥರ ವಾಪಸ್ ಬರಬೇಕು. ವಾಪಸ್ ಬಂದಿದ್ದು ಆದಮೇಲೆ ಈಗ ಮತ್ತೆ ಸೇಮ್ ಇನ್ನೊಂದು ಬೀಡ್ ಹಾಕ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು ಬೀಡ್ ಹಾಕ್ಕೊಂಡು ಬೀಡ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡ್ಕೊಳ್ಳಿ. ಈ ಥರ ಚುಚ್ಕೊಂಡು ಈ ಬೀಡನ್ನ ಈ ಥರ ಹೇಳ್ಕೊಳ್ಳಿ. ಇಷ್ಟೇ, ತುಂಬ ಈಸಿ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಈ ಥರ ಬರುತ್ತೆ ನೋಡಿ, ಇದೆಲ್ಲ ಸೆಂಟ್ರಲ್ಲೆಲ್ಲ ಒಂಥರ ಡೈಮಂಡ್ ಶೇಪ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ನಮ್ಮ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸ್ಯಾರಿ ಪೂರ್ತಿ ಇದೇ ಥರ ಹಾಕ್ಕೊಂಡು ಹೋಗ್ತೀನಿ. ಮತ್ತು ಫೈನಲ್ ಲುಕ್ ಆದರೆ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫೈನಲ್ ಲುಕ್ ಮತ್ತೆ ತೋರಿಸ್ತೀನಿ. ಇನ್ನು ಫುಲ್ ಫಿನಿಶ್ ಮಾಡಿಬಿಟ್ಟು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಾದರೆ ಈ ಥರ ಬಂದಿದೆ ಫ್ರೆಂಡ್ಸ್. ಫೈನಲ್ ಲುಕ್ ಆದರೆ ಈ ಥರ ಇದೆ ನೋಡಿ. ನಿಮ್ಗೆ ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರಾದರೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಆದರೆ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ? ತುಂಬ ಈಸಿ ಇದೆಯಾ, ಟಫ್ ಇದೆಯಾ ಅಂತ ಒಂದು ಕಾಮೆಂಟ್ ಆದರೆ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್ ಬಾಯ್ ಫ್ರೆಂಡ್ಸ್.